Namaste. Myself, I am Sharmila, Assistant Professor, Department of Psychology, GFGC College, Uppinagiri. Today I am going to do a death anxiety scale. Death anxiety scale. The name itself shows the anxiety about the person's, it assesses, it determines the person's anxiety about death. The level of anxiety of a person towards death is especially ಅಂದರೆ ಸಾವಿನ ಭಯ, ಸಾವಿನ ಗಾಬರಿ ಇದೆಯಾ ಇಲ್ಲವೋ ಅಂತ ನೋಡೋದಕ್ಕೆ ಅಳೆಯುವಂಥ ಪರೀಕ್ಷೆ ಈ ಮಾಪನ ಇರುವುದು. ಸೊ ಇದನ್ನು ಕಂಡಕ್ಟ್ ಮಾಡಬೇಕಾದ್ರೆ ದಿಸ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಫಾರ್ 50+ ಏಜ್ ಗ್ರೂಪ್. ಏಜ್ ಗ್ರೂಪ್ ಎಸ್ಪೆಷಲಿ 50+ ಆಗಿರ್ಬೇಕು. 50 ಮೇಲೆ ಇದ್ರೆ ಬೆಟರ್. 50-60 ಮೇಲೆ ಎಲ್ಲ ಇದ್ರೆ ಇನ್ನೂ ಬೆಟರ್. If it's 60, above 60 is more better. Middle age or old age people, it's better to do on middle age or old age people because for them that anxiety is common. Even not for them, but also during the time of adulthood itself, that anxiety starts. Sometimes starts. ಕೆಲವರಲ್ಲಿ ತಾರುಣ್ಯ ವಯಸ್ಸಿನಲ್ಲಿ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇದು ಹೆಚ್ಚಾಗಿ ಇರುವಂಥದ್ದು 50+ ಅಥವಾ 60+ ಏಜ್ ಗ್ರೂಪ್ ಅವರಿಗೆ ಮಾಡಿದರೆ ಒಳ್ಳೆಯದು. ಕಂಡಕ್ಟ್ ಮಾಡುವ ರೀತಿಯನ್ನು ಹೇಳಿಕೊಡ್ತೇನೆ. ಐ ವಿಲ್ ಟೆಲ್ ಯು ನೌ ಹೌ ಟು ಕಂಡಕ್ಟ್ ದಿಸ್ ಟೆಸ್ಟ್. ಸಿ ದಿಸ್ ಟೆಸ್ಟ್ yes or no type of questions are there. Totally only 10 questions are there. Only 10 questions are there. Yes or no. Both in each question they have given 2 options. Yes or no. Only 10 questions are there. If the subject put yes mark in the sense I do not like old age, for example, like you have to give 2 examples or 1 or 2 examples for the person. Why? Because they are age old people, they can't easily understand. ಅವರಿಗೆ ಏಜ್ ಆಗಿರೋದ್ರಿಂದಾಗಿ ಅವ್ರಿಗೆ ಅಷ್ಟು ಸುಲಭದಲ್ಲಿ ಅರ್ಥ ಆಗುವುದಿಲ್ಲ. ಕೆಲವು ಸಲ ಇನ್ ಕೇಸ್ ಅವರಿಗೆ ಇಂಗ್ಲೀಷ್ ಅರ್ಥ ಆಗದೆ ಕನ್ನಡದಲ್ಲಿ ಬರಬೇಕಾದ್ರೆ ಅವ್ರ ಹತ್ರ ಕನ್ನಡದಲ್ಲಿ ಹೇಳಬೇಕಾಗ್ತದೆ. ಸೊ ಅದರಿಂದಾಗಿ ಫಸ್ಟ್ ಹೇಳಿ, ಇಫ್ ಫಾರ್ ಎಕ್ಸಾಂಪಲ್ ಐ ಡು ನಾಟ್ ಲೈಕ್ ಓಲ್ಡ್ ಏಜ್, ನನಗೆ ಓಲ್ಡ್ ಏಜ್ ಅಂದರೆ ವೃದ್ಧಾಪ್ಯ ಅಂದರೆ ಭಯ, ಐ ಡು ನಾಟ್ ಲೈಕ್ ಭಯ ಅಲ್ಲ, ಇಷ್ಟ ಇಲ್ಲ ಅಂತ ಹೇಳಿ ರೈಟ್ ಮಾರ್ಕ್ ಹಾಕಿ, ಎಸ್ಸಿಗೆ ರೈಟ್ ಮಾರ್ಕ್ ಹಾಕಿದರೆ ದೇ ಹ್ಯಾವ್ ಟು ಪುಟ್ ರೈಟ್ ಮಾರ್ಕ್ ಇಫ್ ದೇ it's related to their anxiety level. So if ಒಂದು ವೇಳೆ ಅವರು ಎಸ್ಸಿಗೆ ಮಾರ್ಕ್ ಹಾಕಿದ್ರೆ ಎಸ್ contains 1 mark. If they put all yes, if they put tick mark for all yes options, then 1 mark each contains 1 mark and then total 10 marks. If they put yes or no, they put like that. ಅವ್ರು ಎಸ್ ಆರ್ನೋ ಹಾಕ್ಬೋದು. ದಟ್ ಬಿಲಾಂಗ್ಸ್ ಟು ದೇರ್ ಲೈಫ್ಸ್, ದೇರ್ ಆಂಗ್ಸೈಟಿ ಲೆವೆಲ್. ಸೊ ಆಸ್ಕ್ ದೆಮ್ ಟು ಗಿವ್ ಅ ಆನೆಸ್ಟ್ ಆನ್ಸರ್. ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಆನ್ಸರ್, ಬಟ್ ಟೆಲ್ ದೆಮ್ ಟು ಗಿವ್ ಆನೆಸ್ಟ್ ಆನ್ಸರ್. ಪ್ರಾಮಾಣಿಕವಾಗಿ ಆನ್ಸರ್ ಮಾಡಲಿಕ್ಕೆ ಹೇಳಿ. ಯುವರ್ ಆನ್ಸರ್ ಟೆಲ್ ದೆಮ್ ಅಂಡ್ ಅಗೇನ್ ಟೆಲ್ ದೆಮ್ ಯುವರ್ ಆನ್ಸರ್ ವಿಲ್ ಬಿ ಕೆಪ್ಟ್ ಕಾನ್ಫಿಡೆನ್ಷಿಯಲ್. ಸೊ ಆನ್ಸರ್ ಆನೆಸ್ಟ್ಲಿ. ನೀವು ಆನೆಸ್ಟ್ ಆಗಿ ಆನ್ಸರ್ ಮಾಡಿ, ನಿಮ್ಮ ಆನ್ಸರನ್ನು ಎಲ್ಲಿಗೂ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ, ಯಾರಿಗೂ ಹೇಳಲಿಕ್ಕೆ ಹೋಗುವುದಿಲ್ಲ ಅಂತ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡಿದರೆ ಅವರಿಗೂ ಸಹ ಧೈರ್ಯ ಬರ್ತದೆ, ಅವರು ಪ್ರಾಮಾಣಿಕರಾಗಿ ಆನ್ಸರ್ ಮಾಡ್ತಾರೆ. ಹಾಗಾಗಿ ನೀವು ಈ ಕ್ವಶನ್ ಕೊಡಬೇಕಾದ್ರೆ ಆ ರೀತಿಯಲ್ಲೇ ಕೊಡಬೇಕು ಅವರಲ್ಲಿ. ಅದಕ್ಕೆ ಹೇಳಿದ್ದು ಫಸ್ಟ್ ಆಫ್ ಆಲ್ ಬಿಫೋರ್ ಗಿವಿಂಗ್ ದ ಕ್ವಶನ್ಸ್ ಯು ಹ್ಯಾವ್ ಟು give the instruction like this. See the subject comfortably. Build a rapport with the subject. See the subject comfortably. Feel them, let them relax for a while, and ask them to, are you ready to? Are you ready? Shall I start the test? Tell them, are you ready? ನೀವು ಸಿದ್ಧರಾಗಿದ್ದೀರಾ, ನಾನು ಟೆಸ್ಟ್ ಶುರು ಮಾಡಲಾ ಕೇಳಿ, ಇನ್ಸ್ಟ್ರಕ್ಷನ್ ಕೊಡಿ. See, there are only 10 questions. Yes or no type of questions. Each question contains 2 options. Yes or no. If you are read the questions thoroughly, if your choice is yes, put a tick mark on yes, and if you are feeling
no, then put a tick mark on no box. Like that you have to give. ಅವ್ರಿಗೆ ಒಂದು ವೇಳೆ ನೋ ಅಂತಾದರೆ ನೋ ಅಂತ ಹಾಕಿ ಅಂತ ಹೇಳಬೇಕು. ಬಟ್ ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಆನ್ಸರ್ಸ್. ಆನ್ಸರ್ slowly, there is no time limit. Answer slowly, but don't spend too much time over any question. ಹಾಗೂ ಹೇಳಬೇಕಾಗ್ತದೆ, ಟೂ ಮಚ್ ಟೈಮ್ ಯಾವುದಕ್ಕೂ ತುಂಬ ಸಮಯವನ್ನು ತೆಗೆದುಕೊಳ್ಳಬೇಡಿ. ಯಾಕಂತ ಹೇಳಿದರೆ ತುಂಬ ಸಮಯ ತಗೊಂಡ್ರೆ ತುಂಬ ಯೋಚನೆ ಮಾಡಿ ಆನ್ಸರ್ ಮಾಡ್ತಿದ್ದಾರೆ, ಏನೋ ಯೋಚನೆ ಮಾಡ್ತಾ ಇರ್ತಾರೆ ಅಂತೆಲ್ಲ ಅರ್ಥ ಆಗ್ತದೆ. ಕೆಲವು ಸಲ ಆನೆಸ್ಟ್ ಆಗಿ ಆನ್ಸರ್ ಮಾಡದೇ ಇರ್ಬೋದು, ಹಾಗೆಲ್ಲ. ಸೊ ಅದು ಹೇಳಬೇಕು. ಟೈಮ್ ಲಿಮಿಟ್ ಇಲ್ಲ, ಪ್ರಾಯ ಆಗಿರ್ತದೆ, ಕೆಲವು ಸಲ ಟೈಮ್ ತಗೊಳ್ತಾರೆ ಅವರು. ಅದರಿಂದಾಗಿ ಅವ್ರಿಗೆ ಬಿಟ್ಟು ಬಿಡಬೇಕು. 10 ಕ್ವಶನ್ಸ್ ಆನ್ಸರ್ ಮಾಡಲಿಕ್ಕೆ ಏನು ಸಮಯ ಇರೋದಿಲ್ಲ. ಈಗ ಸ್ಕೋರಿಂಗ್ ಮಾಡುವವರಿಗೆ ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಸ್ ಕ್ವಶನ್ಸಿಗೆ 1 ಮಾರ್ಕ್ಸ್, ನೋ ಇದ್ದರೆ 0. ಸೊ ಈಗ ಇನ್ನೂ ಒಂದು ಹೇಳ್ತೇನೆ, ಇದರ ನಾರ್ಮ್ಸ್ ಹೇಳ್ತೇನೆ. ಇಫ್ ದ ಪರ್ಸನ್ಸ್ ಗೆಟ್ 7 and above, ಇಟ್ ಶೋಸ್ ಎಕ್ಸ್ಟ್ರೀಮ್ ಆಂಗ್ಸೈಟಿ. ಒಂದು ವೇಳೆ ಆ ವ್ಯಕ್ತಿ 7 ಮತ್ತು 7ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದರೆ, ಎಸ್ಸಿಗೆ ಟಿಕ್ ಹಾಕಿದ್ರೆ ಹೌದು ಎನ್ನುವ ಪ್ರಶ್ನೆಯ ಮುಂದೆ ಹೌದು ಅದಕ್ಕೆ ಟಿಕ್ ಹಾಕಿದ್ರೆ ಆ ವ್ಯಕ್ತಿಗೆ ಎಕ್ಸ್ಟ್ರೀಮ್ ಸಾವಿನ ಭಯ ಜಾಸ್ತಿ ಇದೆ ಅಂತ. ಇಫ್ ಅ ಪರ್ಸನ್ ಗೋಟ್ 5 to 6 ಸ್ಕೋರ್ ಬಿಟ್ವೀನ್ 5 to 6, 5 ಮತ್ತು 6ರ ಮಧ್ಯೆ ಬಂದ್ರೆ ಆವರೇಜ್ ಫಿಯರ್, ಆವರೇಜ್ ಆಂಗ್ಸೈಟಿ ಆಫ್ ಡೆತ್. If a person got the scores below 4 and below 4, it shows that the person has low death anxiety, low level of death anxiety. That's much.